ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಎಲ್ಲ ಜನರು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿರುತ್ತಾರೆ. ಆ ಹಳ್ಳಿಯಲ್ಲಿ ಗುರೂಜಿ ಎಂಬವರು ವಾಸಿಸುತ್ತಾರೆ. ಅವರು ಜನರ ಹಿತವನ್ನು ಬಯಸುತ್ತಿರುತ್ತಾರೆ. ಪ್ರತಿದಿನದ ಹಾಗೆ ಹಳ್ಳಿಯ ಜನರು ತಮ್ಮ ತಮ್ಮ ಹೊಲಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಬೆಳೆ ಬೆಳೆಸಿ ಸಂಸಾರವನ್ನು ನಡೆಸುತ್ತಿರುತ್ತಾರೆ. ಅವರು ತುಂಬ ಸಂತೋಷದಿಂದ ಹಾಗೂ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಕೆಲ ದಿನಗಳ ನಂತರ ಮಳೆ ಬರೋದು ನಿಂತು ಹೋಗಿ ಬರಗಾಲ ಬರಲು ಶುರು ಆಗುತ್ತದೆ. ಆಗ ರೈತರು ಯೋಚಿಸುತ್ತಾರೆ. ಒಬ್ಬ ರೈತ ರಮೇಶ ಯೋಚನೆ ಮಾಡುತ್ತಾನೆ, ಬೆಳೆ ಬರಲಿಲ್ಲವೆಂದರೆ ಹೇಗೆ ಮಗಳಿಗೆ, ಹೆಂಡತಿಗೆ ಊಟ ಹಾಕಲಿ, ಹೇಗೆ ಧಾನ್ಯಗಳನ್ನು ತರಲಿ ಎಂದು. ಆಗ ಹೆಂಡತಿ ಕೂಡ ಯೋಚಿಸುತ್ತಾಳೆ, ಧಾನ್ಯ ದಿನಸಿಗಳಿಲ್ಲ ಎಂದರೆ ಹೇಗೆ ಮಗಳಿಗೂ ಗಂಡನಿಗೂ ಊಟ ಹಾಕಲಿ ಎಂದು. ಆಗ ಹಳ್ಳಿ ಜನರು ಗುರೂಜಿ ಹತ್ರ ಹೋಗಿ ಪರಿಹಾರ ಕೇಳಲು ಬಯಸುತ್ತಾರೆ. ಆಗ ಗುರೂಜಿ ಹೇಳುತ್ತಾರೆ, ರಮೇಶ ಮತ್ತು ರಶ್ಮಿ ಇಬ್ಬರೂ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಹಾಗೂ ದೇವರಲ್ಲಿ ಬೇಡಿಕೊಳ್ಳಿ ಬೇಗ ಮಳೆ ಬರಲಿ ಎಂದು ಅಂತ. ಆಗ ಅವರಿಬ್ಬರು ಹಾಗೆಯೇ ಮಾಡುತ್ತಾರೆ. ಸ್ವಲ್ಪ ದಿನಗಳ ನಂತರ ಜೋರಾಗಿ ಮಳೆ ಬರಲು ಶುರುವಾಗುತ್ತದೆ. ಆಗ ಹಳ್ಳ, ಗುಡ್ಡ, ಬಾವಿ ಎಲ್ಲವೂ ತುಂಬಿ ನೀರು ಬರಲು ಶುರುವಾಗುತ್ತದೆ. ಆಗ ಹಳ್ಳಿಯ ಜನರು ಸಂತೋಷದಿಂದ ಕುಣಿದಾಡಲು ಶುರು ಮಾಡುತ್ತಾರೆ. ಎಲ್ಲರೂ ಸುಖವಾಗಿ ಸಂತೋಷವಾಗಿ ಮತ್ತೆ ಶುರು ಮಾಡುತ್ತಾರೆ. ಹಾಗೆ ಪ್ರತಿದಿನದ ನಂತರ ಎಲ್ಲರೂ ಕೂಡ ಹೊಲಕ್ಕೆ ಹೋಗಿ ಮತ್ತೆ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆ ಬೆಳೆಯಲು ಶುರು ಮಾಡುತ್ತಾರೆ. ಕಷ್ಟಪಟ್ಟು ದುಡಿದು ತಿನ್ನುವುದಕ್ಕೆ ಅವರ ಅಭ್ಯಾಸ. ಈ ಥರ ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.